10 ಜನ ಕರ್ಕೊಂಬರ್ತೀವಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಕೈ ಎತ್ತೇಳಿ. ಅದು ಇದು ಬೇಕಾಗಿರೋದು ನಮಗೆ. ನಾವು ಹಿಂದೂ ಕೆಲಸ ಮಾಡ್ತಾ ಇರೋದು, ಹಿಂದುತ್ವದ ಕೆಲಸ ಮಾಡ್ತಾ ಇರೋದು, ಧರ್ಮದ ಕೆಲಸ. ನಮ್ಮ ಮನೆ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಮನೆ ಕೆಲಸ ಮಾಡಿದರೆ ನಮಗೆ ಹೌದಪ್ಪ ಅವ್ನು ಮನೆ ಕೆಲಸ ಮಾಡ್ತಾನಂತ ನೀವು ಯಾರೂ ಬರಬೇಡ್ರಿ. ನಾವು ಧರ್ಮದ ಕೆಲಸ ಮಾಡ್ತಾಯಿದ್ವಿ, ಧರ್ಮದ ಕೆಲಸಕ್ಕೆ ನೀವು ಸಾಥ್ ಕೊಡ್ರಿ ಸಾಕು. ಕಣ್ಣೀರು ಹಾಕೋದು ಬೇಡ ನಮಗೆ. ನಮ್ಮ ಜೊತೆಗಿರೋರು ಕಣ್ಣೀರು ಹಾಕಿದ್ರೆ ನಮಗೆ ಕಣ್ಣೀರು ಬರ್ತವೆ. ಯಾಕಂದರೆ ನಾವು ಧರ್ಮದ ಕೆಲಸ ಮಾಡ್ತಾ ಇರೋರು. ಈಗ ಅದೇ ನಮ್ಮ ವೀರೇಶಣ್ಣ ಹೇಳಿದರು, ಪಶ್ಚಿಮ ಬಂಗಾಳದಲ್ಲಿ ಇತಿಹಾಸ ನಿರ್ಮಾಣ ಆಯಿತು ಅಂತ. ಯಾಕೆ ನಿರ್ಮಾಣ ಆಯಿತಲ್ಲಿ? ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಭಾರಿ ಅನ್ಯಾಯ ಆಗ್ತಾಯಿತ್ತು. ಆ ಹೆಣ್ಣುಮಕ್ಕಳು ಇವತ್ತು ಎಚ್ಚೆತ್ಕೊಂಡು ಗಂಡು ಮಕ್ಕಳಿಗೆಲ್ಲ ಒಂದು ದಾರಿ ತೋರಿಸಿ ಇವತ್ತೊಂದು ಪಕ್ಷನ ಗುರುತಿಸಿ ಆ ಪಕ್ಷನ ಗೆಲ್ಸಿದ್ದಕ್ಕೆ ನಮ್ಮ ಹಿಂದುತ್ವ ಅಲ್ಲಿ ಉಳಿತೈತೆ. ಇಲ್ಲ ಅಂದಿದ್ರೆ ಆ ಹಿಂದುತ್ವ ಉಳಿತಿರಲಿಲ್ಲ. ಆ ಹಿಂದುತ್ವ ಉಳಿಬೇಕಂದ್ರೆ ಹೆಣ್ಮಕ್ಳು ನೀವು ಫಸ್ಟು ಧೈರ್ಯವಾಗಿರ್ರಿ, ಧೈರ್ಯ ಕಲಿಸ್ರಿ. ಜೊತೆಗೆ ಗಂಡು ಮಕ್ಕಳಿಗೂ ಎಲ್ಲರಿಗೂ ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಎಲ್ಲರಿಗೂ ತಿಳಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಶ್ರೀರಾಮ್.